ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜಿಹಾದಿ ಮನಸ್ಥಿತಿಯ ಕಿಡಿಗೇಡಿಗಳು ಅಂತ ಹೇಳಿ ವಿಜೇಂದ್ರ ಕಿಡಿಯನ್ನ ಕಾರ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಜೆಜೆ ನಗರದಲ್ಲಿ ನಡೆದಂತಹ ಘಟನೆ ಇದೆ. ನಿಜಕ್ಕೂ ಕೂಡ ಇದು ಒಪ್ಪುವಂಥದ್ದಲ್ಲ. ಯಾರೋ ಕೆಲ ಕಿಡಿಗೇಡಿಗಳು ಜಿಹಾದಿಯ ಮನಸ್ಥಿತಿ ಇರುವಂಥವರೇ ಇದನ್ನು ಮಾಡಿದ್ದಾರೆ ಅಂತ ಹೇಳಿ BY ವಿಜೇಂದ್ರ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಅನ್ಯ ಕೋವಿನವರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಎನ್ನುವಂತಹ ಆರೋಪ ಏನಿದೆ ಇದನ್ನು ನಾವು ಖಂಡಿಸ್ತೀವಿ. ಒಂದು ವಿಕೃತವಾದಂತಹ ಮನಸ್ಥಿತಿ ಹೊಂದಿರುವಂತಹ ಅಥವಾ ಜಿಹಾದಿಯ ಮನಸ್ಥಿತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳೇ ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಈ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ. ಈ ಬಗ್ಗೆ ಹಿಂದೂ ಸಂಘಟನೆಗಳು ಕೂಡ ಭಾರಿ ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಘಟನೆ ಸಂಬಂಧ JJR ನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಗೂಂಡಾಗಿರಿ ಹೆಚ್ಚಾಗ್ತಾ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಮಾತನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜೇಂದ್ರ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ನೋಡಿ ಹೆಂಗಾಗ್ತಾ ಇದೆ ಕಾಂಗ್ರೆಸ್ನ ಆಡಳಿತದಲ್ಲಿ. ಬರೀ ಈ ರೀತಿಯಾದಂತಹ ಘಟನೆಗಳೇ ಆಗ್ತಾ ಇವೆ, ಗೂಂಡಾ ರಾಜ್ಯವಾಗಿ ಬದಲಾಗ್ತಾ ಇದೆ ಅಂತ ಹೇಳಿ ಈ ಹಿಂದೆ ಒಬ್ಬರು ಹೇಳಿದರು ಬಿಜೆಪಿಯವರು. ಈಗ ಯಾರು ಹೇಳಿದ್ರು? ಎನ್ ರವಿಕುಮಾರ್ ಹೇಳಿದರು. ಈಗ ರಾಜ್ಯಾಧ್ಯಕ್ಷನೇ ಹೇಳ್ತಾ ಇದ್ದಾರೆ ಗೂಂಡಾಗಿರಿ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ, ಅದು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ. ಇದು ಕೊನೆ ಆಗೋದು ಯಾವಾಗ? ಟ್ವೀಟ್ ಮೂಲಕ ಈ ಒಂದು ಘಟನೆಯನ್ನು ಖಂಡಿಸಿದ್ದಾರೆ BY ವಿಜೇಂದ್ರ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ, ಕುಸಿದಿದೆ. ಹೊಸ ವರ್ಷ ರಾಜ್ಯದ ಪಾಲಿಗೆ ಹರ್ಷದಾಯಕವಾಗಿಲ್ಲ, ಅದು ಕಷ್ಟಕರ ಆಗ್ತಾ ಇದೆ. ಈ 3-4 ದಿನಗಳಲ್ಲಿ ಬಳ್ಳಾರಿಯಲ್ಲಿ ನಮ್ಮ ಪಕ್ಷದ ಶಾಸಕ ಆಗಿರುವಂತಹ ರೆಡ್ಡಿ ಮೇಲೆ ಕೊಲೆ ಯತ್ನ ನಡೆದಿದೆ. ಯಲ್ಲಾಪುರದಲ್ಲಿ ಆಡಹಗಲೇ ಹಿಂದೂ ಹುಡುಗಿಯನ್ನ ಹತ್ಯೆ ಮಾಡಲಾಗಿದೆ, ಈ ಒಂದು ಪ್ರಕರಣ ನಡೆದಿದೆ. ಇನ್ನು ಬೆಂಗಳೂರಿನಲ್ಲಿ ಓಂ ಶಕ್ತಿ ಭಕ್ತರ ಮೇಲೆ ಮೆರವಣಿಗೆ ಮಾಡ್ತಿರುವವನ ಮೇಲೆ ಕಲ್ಲು ತೂರಾಟ ನಡೆದಿದೆ. ರಾಜ್ಯದಲ್ಲಿ ಗೂಂಡಾ ರಾಜ್ಯ ತಲೆ ಎತ್ತುತ್ತಾ ಇದೆ. ಟ್ವೀಟ್ನಲ್ಲಿ ಈ ರೀತಿಯಾಗಿ BY ವಿಜೇಂದ್ರ ಕಿಡಿಕಾರ್ತಾ ಇದ್ದಾರೆ. ನೋಡಿ, ಒಂದು ರೀತಿಯಲ್ಲಿ ಹೆಂಗಾಗ್ತಾ ಇದೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾಗಿ ಘಟನೆಗಳು ನಡೀತಾ ಇದೆ ರಾಜ್ಯದಲ್ಲಿ. ನಾವೀಗಾಗಲೇ ಗಮನಿಸಿದ್ವಿ, ಹೊಸ ವರ್ಷ ಶುರುವಾಯಿತು, ಆ 1ನೇ ತಾರೀಕಿಂದ ಮೊದಲ ದಿನದಿಂದಾನೇ ಕೆಲವೊಂದು ಘಟನೆಗಳು ಶುರುವಾದವು. ಅದು ಬಳ್ಳಾರಿಯಲ್ಲಿ ಏನು ಗಲಾಟೆ ಆಯಿತು, 2 ಗುಂಪುಗಳ ಮಧ್ಯೆ ಗಲಾಟೆ ಆಗಿ ಒಂದು ಜೀವ ಹೋಯ್ತಲ್ಲ, ಅದಾಗಿರೋದಾಗಿರ್ಬೋದು. ಯಲ್ಲಾಪುರದಲ್ಲಿ ಆದಂಥ ಘಟನೆ ಆಗಿರ್ಬೋದು, ಹಾಡಾಗ್ಲೇ ಒಂದು ಯುವತಿ ಹತ್ಯೆ ಆಗಿರೋದು. ಮತ್ತು ಈಗ ಬೆಂಗಳೂರಿನಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ, ಭಕ್ತರ ಮೇಲೆ ಕಲ್ಲು ತೂರಾಟ ನಡೆದಿರುವಂಥದ್ದು. ಈ ರೀತಿಯಾಗಿ ಪದೇ ಪದೇ ಘಟನೆಗಳು ಆಗ್ತಾ ಇವೆ. ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ, ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ, ಹದಗೆಡ್ತಾ ಇದೆ, ಎಲ್ಲವೂ ಕೂಡ ಕಂಟ್ರೋಲ್ ತಪ್ಪಿ ಹೋಗ್ತಾ ಇದೆ. ಸರ್ಕಾರ ಏನು ಮಾಡ್ತಾ ಇದೆ? ಈ ಸರ್ಕಾರ ಬಂದಿರೋದಕ್ಕೇ ಹಿಂಗಾಗ್ತಾ ಇರೋದು. ಈ ವರ್ಷ ನಮಗೆ ಖುಷಿ ಕೊಡುವಂತಹ ವರ್ಷ ಆಗಲಿಲ್ಲ, ಹರ್ಷದಾಯಕ ವರ್ಷ ಆಗಲಿಲ್ಲ. ಇದು ಒಂದು ರೀತಿಯಲ್ಲಿ ಕಣ್ಣೀರಿನ ನೋವಿನ ಒಂದು ವರ್ಷ ಆಗಿ ಬದಲಾಗ್ತಾ ಇದೆ. ನಮಗೆ ಆರಂಭದಲ್ಲಿನೇ ಈ ರೀತಿಯಾಗಿ ಘಟನೆಗಳು ಆಗ್ತಾ ಇದೆ ಅಂತಂದರೆ ನಿಜಕ್ಕೂ ಕೂಡ ನಮಗೆ ನೋವಾಗ್ತಾ ಇದೆ. ಆಡಳಿತದಲ್ಲಿ ಲೋಪದೋಷಗಳು ಜಾಸ್ತಿ ಕಾಣ್ತಾ ಇದೆ ಅಂತ ಹೇಳಿ BY ವಿಜೇಂದ್ರ ಕಾಂಗ್ರೆಸ್ ವಿರುದ್ಧ ಈ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ. ಅದು ಟ್ವೀಟ್ ಕೂಡ ಮಾಡಿದ್ದಾರೆ. ನೋಡಿ ಹಿಂಗಾಗ್ತಾ ಇದೆ ಪದೇ ಪದೇ. ಈ ಒಂದು 3-4 ದಿನಗಳಿಂದ ಹಿಂಗ 3-4 ಘಟನೆಗಳಾಗ್ಬಿಡ್ತು. ಇದಕ್ಕೆ ಯಾರು ಹೊಣೆ? ಒಂದು ಜೀವಾನೇ ಬಲೆ ಹೋಗ್ಬಿಡ್ತಲ್ಲಿ. ಇಲ್ಲಿ ಗಾಯಗೊಂಡಿದ್ದಾರೆ, ಕಲ್ಲು ತೂರಾಟ ನಡೆಸಿದ್ದಾರೆ, ಅಲ್ಲಿಯೂ ಕೂಡ ಒಂದು ಹೆಣ್ಮಗಳ ಜೀವ ಹೋಯಿತು. ಹಿಂಗೆಲ್ಲ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತ ಸರಿಯಾಗಿಲ್ಲ ಅನ್ನೋದನ್ನು ತಾನೇ ತೋರಿಸ್ಕೊಳ್ತಾ ಇದೆ ಈ ಘಟನೆಗಳ ಮೂಲಕ ಅನ್ನುವಂಥ ರೀತಿಯಲ್ಲಿ ಟ್ವೀಟ್ ಮಾಡಿರುವಂಥದ್ದು BY ವಿಜೇಂದ್ರ. ಇನ್ನು ಈ ಘಟನೆ ಸಂಬಂಧಪಟ್ಟಾಗ FIR ಕೂಡ ದಾಖಲಾಗಿದೆ. ಕಲ್ಲು ತೂರಾಟ ಏನು ನಡೆದಿತ್ತಲ್ಲ JJR ನಗರದಲ್ಲಿ ಪೊಲೀಸ್ ಠಾಣೆಯಲ್ಲಿ. ಹೀಗಾಗಿ ಈ ಒಂದು ಘಟನೆಯನ್ನು ನಾವು ಖಂಡಿಸ್ತೀವಿ. ನಾವು ಮಾತ್ರ ಅಲ್ಲ, ಬೇರೆ BJP ಮಾತ್ರ ಅಲ್ಲ, ಹಿಂದೂ ಪರ ಸಂಘಟನೆಯವರು ಕೂಡ ದೊಡ್ಡ ಮಟ್ಟದಲ್ಲಿ ಈ ಒಂದು ಘಟನೆಯನ್ನು ಖಂಡಿಸ್ತಾ ಇದ್ದಾರೆ ಅಂತ ಹೇಳಿ BY ವಿಜೇಂದ್ರ ಟ್ವೀಟ್ ಮೂಲಕ ಕಾಂಗ್ರೆಸ್ನವರಿಗೆ ತಿರುಗೇಟನ್ನು ಕೊಟ್ಟಿದ್ದಂತೆ ಕಾಣ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.